ಸರ್ ಥಿಯೇಟರ್ ಇಂದ ನೀವು ಒಂದು ಅರ್ಥ ಮಾಡ್ಕೊಳ್ಳಿ, ಫಸ್ಟ್ ವೀಕ್ ಏನ್ ಬರುತ್ತಲ್ಲ ಸಿನಿಮಾ ಅದೇ ಗಟ್ಟಿ. ಇವಾಗ ನಮ್ಗೆ ಉದಾಹರಣೆಗೆ 10 ಕೋಟಿ ಉಪಾಧ್ಯಕ್ಷ ಉದಾಹರಣೆ 10 ಕೋಟಿ ಆಗಿದೆ ಅನ್ಕೊಳ್ಳಿ. 10 ಕೋಟಿ ಆಗಿದೆ ಅನ್ಕೊಳ್ಳಿ. 6 ಕೋಟಿ ನಮ್ಗೆ, 4 ಕೋಟಿ ಥಿಯೇಟ್ರು, ಯೋಫೋ ಕ್ಯೂಬ್ ಚಾರ್ಜಸ್ ಎಲ್ಲ ಸೇರಿಸಿ. ಸೆಕೆಂಡ್ ವೀಕ್ ಏನಾಗುತ್ತೆ ಅಂದ್ರೆ 50-50. ಥರ್ಡ್ ವೀಕ್ ಏನಾಗುತ್ತೆ, ಅವ್ರಿಗೆ 60 ಹೋಗುತ್ತೆ, ನಮಗ್ 40 ಬರುತ್ತೆ. ಏನ್ ಬಂದ್ರು ಫಸ್ಟ್ ವೀಕ್ ಅಲ್ಲಿ ಬರ್ಬೇಕು. ಸೆಕೆಂಡ್ ವೀಕ್ ಅಲ್ಲಿ ನಮ್ಗೆ ಏನೇ ಬಂದ್ರು ಅದ್ ನಮ್ಗೆ ದಕ್ಕಲ್ಲ ಸರ್. ಸೊ ನೀವು ನಂಬ್ತಿರೋ ಇಲ್ಲೋ, ಎಷ್ಟು ಲೆಕ್ಕಾಚಾರ ಹಾಕ್ಬೇಕು ಅಂದ್ರೆ ಪಾಪ ನಮ್ ಸ್ಟಾಫ್ ಇದಾರಲ್ಲ, ನಮ್ ಪ್ರೊಡಕ್ಷನ್ ಹುಡುಗರು ಪ್ರತಿಯೊಬ್ರು ರಾತ್ರಿ 1 ಗಂಟೆವರೆಗೂ ಲೆಕ್ಕ ಹಾಕಿ ಲೆಕ್ಕ ಕಳಿಸ್ಬಿಟ್ಟೆ ಮನೆಗೆ ಹೋಗೋದು. ಮತ್ತೆ ಬೆಳಗ್ಗೆ 9 ಗಂಟೆಗೆ ಆಫೀಸಲ್ಲಿ ಇರ್ತಾರೆ. ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಇದು ದುಡ್ಡು ಹೋದ್ರೆ ಸರ್ ನಂದು ಇವಾಗ ಬಂದಿದೆ, ನಂದಲ್ಲ ಇಡೀ ಟೀಮ್ದು. ನಾನು ಇವ್ರೆಲ್ಲಾರ್ಗು ಲೆಕ್ಕ ಕೊಡ್ಬೇಕು. ಯಾಕಂದ್ರೆ ನೆಕ್ಸ್ಟ್ ಚಿಕ್ಕಣ್ಣವ್ರು ಯಾವ್ದಾನ ಒಂದು ಸಿನಿಮಾ ಮಾಡ್ಬೇಕಾದ್ರು ಚಿಕ್ಕಣ್ಣವ್ರಿಗೆ ಲೆಕ್ಕ ಕೊಡ್ತೀನಿ. ನಿಮಗ್ ಗೊತ್ತಿರ್ಲಿ, ಯಾವುದೇ ಪ್ರೊಡ್ಯೂಸರ್, ಏಕೈಕ ಪ್ರೊಡ್ಯೂಸರ್ ನಾನು ಹೀರೋಗಳಿಗೆ ಲೆಕ್ಕ ಕೊಡ್ತಾ ಇದ್ದೆ. ಸ್ವಾಮಿ ಇದು ನಿಮ್ ವ್ಯಾಪಾರ, ನೀವು ನನ್ನ ಹತ್ರ 10 ರೂಪಾಯಿ ಎಕ್ಸ್ಟ್ರಾ ಕೇಳ್ಬಿಡಿ, ನಾನು ಕೊಡೋದು ಇಲ್ಲ. ನನ್ ದುಡ್ಡು ನಿಮ್ಗೇನ್ ಕೊಡ್ಬೇಕು ಕೊಟ್ಟಿದ್ದೀನಿ, ಇದು ನಿಮ್ ವ್ಯಾಪಾರ. ಚಿಕ್ಕಣ್ಣವ್ರಿಗೂ ಅಷ್ಟೇ ಅವ್ರ ಲೆಕ್ಕ ಕೊಡ್ತೀನಿ. ಆಮೇಲೆ ಚಿಕ್ಕಣ್ಣವ್ರಿಗೂ ನಾನೇನ್ ಇನ್ನೂ ರೆಮ್ಯುನರೇಷನ್ ಕೊಟ್ಟಿಲ್ಲ, ಅವರು ತಗೊಂಡಿಲ್ಲ. ಗೆದ್ಮೇಲೆ ತಗೋತೀನಿ ಅಂತ ಹೇಳಿದಾರೆ. ಇನ್ನ ಅವ್ರೇನ್ ಡಿಮ್ಯಾಂಡ್ ಮಾಡ್ತಾರ ಅದನ್ನ ನಾನು ಕೊಡಬೇಕು. ಓ ಇದು ಗೊತ್ತಿರ್ಲಿಲ್ಲ ನಮಗ್ ಮ್ಯಾಟ್ರ್. ಎಕ್ಸ್ಕ್ಲೂಸಿವ್ ವಿಚಾರ. ಇನ್ನೊಂದು ಫೈನಲ್ ಪಬ್ಲಿಕ್ ಅಂದ್ರೆ ಆಡಿಯನ್ಸ್ ಕ್ವೆಶನ್ ಇದು. ಆಬ್ವಿಯಸ್ಲಿ ಈ ತರ ಒಂದ್ ಸಿನಿಮಾ ಹಿಟ್ ಆದಾಗ ಈ ಕ್ವೆಶನ್ ಬರೋದು ಸರ್ವೇ ಸಾಮಾನ್ಯ. ಉಪಾಧ್ಯಕ್ಷ 2 ಎಲ್ಲ ಸ್ಪೇಸ್ ಇದೆ, ಬರುತ್ತಾ? ಬಂದ್ರೆ ನಿಮ್ ಬ್ಯಾನರ್ ಅಲ್ಲೇ ಬರುತ್ತಾ ಅನ್ನುವಂತ ಪ್ರಶ್ನೆ. ಗೆದ್ದಿದ್ದೀವಿ, ಡೈರೆಕ್ಟರ್ ಇಲ್ಲೇ ಇದಾರೆ, ಹೀರೋನು ಇದಾರೆ, ಹೀರೋಯಿನ್ ಇದಾರೆ, ಪ್ರೊಡ್ಯೂಸರು ಇದಾರೆ, ಡಿಸ್ಟ್ರಿಬ್ಯೂಟರ್ ನಾನು ಇಲ್ಲಿ ನಿಂತಿದ್ದೀನಿ. ತೊಂದ್ರೆ ಇಲ್ಲ. ಹಂಗೇನಾದ್ರು ಆದಾಗ, ಏನಾದ್ರೂ ಅವ್ರಿಗೂ ಮನ್ಸು ಬಂದು, ಇಲ್ಲ ಅದಕ್ಕೆ ಸೀಕ್ವೆಲ್ ಅದನ್ನ ಉಟ್ಕೊಂಡಾಗ, ಕಂಟಿನ್ಯೂಷನ್ ಹುಟ್ಟಾಗ ಖಂಡಿತವಾಗ್ಲೂ ಮಾಡ್ತೀವಿ ಸರ್. ಥಿಯೇಟರ್ ಇಂದ ನೀವು ಒಂದು ಅರ್ಥ ಮಾಡ್ಕೊಳ್ಳಿ, ಫಸ್ಟ್ ವೀಕ್ ಏನ್ ಬರುತ್ತಲ್ಲ ಸಿನಿಮಾ ಅದೇ ಗಟ್ಟಿ. ಇವಾಗ ನಮ್ಗೆ ಉದಾಹರಣೆಗೆ 10 ಕೋಟಿ ಉಪಾಧ್ಯಕ್ಷ ಉದಾಹರಣೆ 10 ಕೋಟಿ ಆಗಿದೆ ಅನ್ಕೊಳ್ಳಿ. 10 ಕೋಟಿ ಆಗಿದೆ ಅನ್ಕೊಳ್ಳಿ. 6 ಕೋಟಿ ನಮ್ಗೆ, 4 ಕೋಟಿ ಥಿಯೇಟ್ರು, ಯೋಫೋ ಕ್ಯೂಬ್ ಚಾರ್ಜಸ್ ಎಲ್ಲ ಸೇರಿಸಿ. ಸೆಕೆಂಡ್ ವೀಕ್ ಏನಾಗುತ್ತೆ ಅಂದ್ರೆ 50-50. ಥರ್ಡ್ ವೀಕ್ ಏನಾಗುತ್ತೆ, ಅವ್ರಿಗೆ 60 ಹೋಗುತ್ತೆ, ನಮಗ್ 40 ಬರುತ್ತೆ. ಏನ್ ಬಂದ್ರು ಫಸ್ಟ್ ವೀಕ್ ಅಲ್ಲಿ ಬರ್ಬೇಕು. ಸೆಕೆಂಡ್ ವೀಕ್ ಅಲ್ಲಿ ನಮ್ಗೆ ಏನೇ ಬಂದ್ರು ಅದ್ ನಮ್ಗೆ ದಕ್ಕಲ್ಲ ಸರ್. ಸೊ ನೀವು ನಂಬ್ತಿರೋ ಇಲ್ಲೋ, ಎಷ್ಟು ಲೆಕ್ಕಾಚಾರ ಹಾಕ್ಬೇಕು ಅಂದ್ರೆ ಪಾಪ ನಮ್ ಸ್ಟಾಫ್ ಇದಾರಲ್ಲ, ನಮ್ ಪ್ರೊಡಕ್ಷನ್ ಹುಡುಗರು ಪ್ರತಿಯೊಬ್ರು ರಾತ್ರಿ 1 ಗಂಟೆವರೆಗೂ ಲೆಕ್ಕ ಹಾಕಿ ಲೆಕ್ಕ ಕಳಿಸ್ಬಿಟ್ಟೆ ಮನೆಗೆ ಹೋಗೋದು. ಮತ್ತೆ ಬೆಳಗ್ಗೆ 9 ಗಂಟೆಗೆ ಆಫೀಸಲ್ಲಿ ಇರ್ತಾರೆ. ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಇದು ದುಡ್ಡು ಹೋದ್ರೆ ಸರ್ ನಂದು ಇವಾಗ ಬಂದಿದೆ, ನಂದಲ್ಲ ಇಡೀ ಟೀಮ್ದು. ನಾನು ಇವ್ರೆಲ್ಲಾರ್ಗು ಲೆಕ್ಕ ಕೊಡ್ಬೇಕು. ಯಾಕಂದ್ರೆ ನೆಕ್ಸ್ಟ್ ಚಿಕ್ಕಣ್ಣವ್ರು ಯಾವ್ದಾನ ಒಂದು ಸಿನಿಮಾ ಮಾಡ್ಬೇಕಾದ್ರು ಚಿಕ್ಕಣ್ಣವ್ರಿಗೆ ಲೆಕ್ಕ ಕೊಡ್ತೀನಿ. ನಿಮಗ್ ಗೊತ್ತಿರ್ಲಿ, ಯಾವುದೇ ಪ್ರೊಡ್ಯೂಸರ್, ಏಕೈಕ ಪ್ರೊಡ್ಯೂಸರ್ ನಾನು ಹೀರೋಗಳಿಗೆ ಲೆಕ್ಕ ಕೊಡ್ತಾ ಇದ್ದೆ. ಸ್ವಾಮಿ ಇದು ನಿಮ್ ವ್ಯಾಪಾರ, ನೀವು ನನ್ನ ಹತ್ರ 10 ರೂಪಾಯಿ ಎಕ್ಸ್ಟ್ರಾ ಕೇಳ್ಬಿಡಿ, ನಾನು ಕೊಡೋದು ಇಲ್ಲ. ನನ್ ದುಡ್ಡು ನಿಮ್ಗೇನ್ ಕೊಡ್ಬೇಕು ಕೊಟ್ಟಿದ್ದೀನಿ, ಇದು ನಿಮ್ ವ್ಯಾಪಾರ. ಚಿಕ್ಕಣ್ಣವ್ರಿಗೂ ಅಷ್ಟೇ ಅವ್ರ ಲೆಕ್ಕ ಕೊಡ್ತೀನಿ. ಆಮೇಲೆ ಚಿಕ್ಕಣ್ಣವ್ರಿಗೂ ನಾನೇನ್ ಇನ್ನೂ ರೆಮ್ಯುನರೇಷನ್ ಕೊಟ್ಟಿಲ್ಲ, ಅವರು ತಗೊಂಡಿಲ್ಲ. ಗೆದ್ಮೇಲೆ ತಗೋತೀನಿ ಅಂತ ಹೇಳಿದಾರೆ. ಇನ್ನ ಅವ್ರೇನ್ ಡಿಮ್ಯಾಂಡ್ ಮಾಡ್ತಾರ ಅದನ್ನ ನಾನು ಕೊಡಬೇಕು. ಓ ಇದು ಗೊತ್ತಿರ್ಲಿಲ್ಲ ನಮಗ್ ಮ್ಯಾಟ್ರ್. ಎಕ್ಸ್ಕ್ಲೂಸಿವ್ ವಿಚಾರ. ಇನ್ನೊಂದು ಫೈನಲ್ ಪಬ್ಲಿಕ್ ಅಂದ್ರೆ ಆಡಿಯನ್ಸ್ ಕ್ವೆಶನ್ ಇದು. ಆಬ್ವಿಯಸ್ಲಿ ಈ ತರ ಒಂದ್ ಸಿನಿಮಾ ಹಿಟ್ ಆದಾಗ ಈ ಕ್ವೆಶನ್ ಬರೋದು ಸರ್ವೇ ಸಾಮಾನ್ಯ. ಉಪಾಧ್ಯಕ್ಷ 2 ಎಲ್ಲ ಸ್ಪೇಸ್ ಇದೆ, ಬರುತ್ತಾ? ಬಂದ್ರೆ ನಿಮ್ ಬ್ಯಾನರ್ ಅಲ್ಲೇ ಬರುತ್ತಾ ಅನ್ನುವಂತ ಪ್ರಶ್ನೆ. ಗೆದ್ದಿದ್ದೀವಿ, ಡೈರೆಕ್ಟರ್ ಇಲ್ಲೇ ಇದಾರೆ, ಹೀರೋನು ಇದಾರೆ, ಹೀರೋಯಿನ್ ಇದಾರೆ, ಪ್ರೊಡ್ಯೂಸರು ಇದಾರೆ, ಡಿಸ್ಟ್ರಿಬ್ಯೂಟರ್ ನಾನು ಇಲ್ಲಿ ನಿಂತಿದ್ದೀನಿ. ತೊಂದ್ರೆ ಇಲ್ಲ. ಹಂಗೇನಾದ್ರು ಆದಾಗ, ಏನಾದ್ರೂ ಅವ್ರಿಗೂ ಮನ್ಸು ಬಂದು, ಇಲ್ಲ ಅದಕ್ಕೆ ಸೀಕ್ವೆಲ್ ಅದನ್ನ ಉಟ್ಕೊಂಡಾಗ, ಕಂಟಿನ್ಯೂಷನ್ ಹುಟ್ಟಾಗ ಖಂಡಿತವಾಗ್ಲೂ ಮಾಡ್ತೀವಿ.